ಶರಣ್ರಿ, ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಿಂದಿನ ದಿನವೇ ನಾನು ಬೇವಿನ ಸೊಪ್ಪು, ಮಾವಿನಕಾಯಿ, ಆಮೇಲೆ ವಾಜೆಕಾಯಿ ಅಥವಾ ದಾರ್ ಹುಣಸೆ ಬೂಟು ಅದು ಸಿಕ್ಕಿತ್ತು. ಅದನ್ನು ನೈವೇದ್ಯಕ್ಕೆ ಅಂತ ಎತ್ತಿಟ್ಕೊಂಡಿದ್ದೆ. ಇನ್ನು ಹಬ್ಬದ ದಿನ ಬೆಳಗ್ಗೆ ಮನೆಯನ್ನೆಲ್ಲ ಶುಚಿ ಮಾಡಿ ನೋಡಿ, ನಮ್ಮ ಮನೆ ಮುಂದೆ ಈ ರೀತಿಯಾಗಿ ರಂಗೋಲಿ ಹಾಕಿದ್ದೀನಿ. ಇದು ಹಂಡೆ ಸ್ನಾನ ಮಾಡ್ತಾರೆ ಊರ ಕಡೆ ಅಭ್ಯಂಗನಕ್ಕೆ. ನನಗಿಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಈ ಥರ ಪಾತ್ರೆಲಿ ಸ್ವಲ್ಪ ಬೇವಿನ ಸೊಪ್ಪು ಹಾಕಿ ಕಾಯಿಸಿ ಈ ನೀರನ್ನ ಬೆರೆಸ್ಕೊಂಡು ಸ್ನಾನ ಮಾಡ್ತೀವಿ. ಇದು ನೋಡಿ, ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿದ್ದೀನಿ, ಅವ್ರು ಆಟಾಡ್ತಾಯಿದ್ದಾರೆ. ಇದಾಗಿ ಮೇಲೆ ನಾವು ಏರ್ಕೊಳ್ತೀವಿ. ಈಗ ಬಿಸಿಲು ಕಾಲ ಶುರು ಆಗಿರೋದ್ರಿಂದ ತುಂಬ ರೋಗ ರುಜಿನಗಳು ಬರುತ್ತೆ ಅನ್ನೋದಕ್ಕೋಸ್ಕರ ಬೇವಿನ ಸೊಪ್ಪು, ಬಿಸಿಲು ಜಾಸ್ತಿ ಅಲ್ವಾ, ತಂಪು ಅಂತ ಹೆಚ್ಚಾಗಿ ಬೇವಿನ ಸೊಪ್ಪನ್ನ ಯೂಸ್ ಮಾಡ್ತೀವಿ. ಇದಿಷ್ಟು ತೋರಣ ಕಟ್ಟಿ ರೆಡಿ ಮಾಡಿದ್ದೆ. ಪೂಜೆ ಮಾಡೋ ಟೈಮಲ್ಲಿ ಹೂವನ್ನೆಲ್ಲ ಹಾಕಿದ್ರಾಯ್ತು ಅಂತ ಹೇಳಿ. ನಾವು ಮುಂಚೆನೇ ಹೂವೆಲ್ಲ ಹಾಕಲ್ಲ, ಪೂಜೆ ಮಾಡುವಾಗೇ ಹೂವು ಹಾಕೋದು. ಸೊ ಮಕ್ಕಳು ಯಜಮಾನರು ಸ್ನಾನ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ನಾನು ಸ್ನಾನ ಮಾಡಿಕೊಂಡು ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಬೇವು ಶಾವಿಗೆ ಅಂತ, ಇದನ್ನು ಈ ರೀತಿ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಳೋದು. ಸೊ ಮನೇಲಿ ಫಸ್ಟ್ ಗಂಡು ಮಕ್ಳಿಗೇ ಸ್ನಾನ ಆಗುತ್ತೆ ಅವತ್ತಿನ ದಿನ. ಸೊ ಅವ್ರದ್ದಾಗಲಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅವರೆಲ್ಲ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ. ಮಕ್ಕಳಿಗೆಲ್ಲ ಹೊಸ ಬಟ್ಟೆ ಹಾಕಿದ್ದೆ. ನಾನು ಕೂಡ ಹೊಸ ಸೀರೆ ಉಟ್ಕೊಂಡಿದ್ದೆ. ನೋಡಿ, ಇದನ್ನು ಸಿಂಪಲ್ಲಾಗಿ ಶಾವಿಗೆಗೆ ನೀರು ಹಾಕಿ, ಏನೂ ಹಾಕಲ್ಲ, ಜಸ್ಟ್ ನೀರಲ್ಲಿ ಶಾವಿಗೆನ ಹಾಕಿ ಬೇಯಿಸ್ಕೊಳ್ಳೋದು. ಊರಲ್ಲಿ ನಮ್ಮ ಅತ್ತೆಯವರು ಮುದ್ದೆ ಮಾಡಿಕೊಂಡು ಇನ್ಸ್ಟೆಂಟಾಗಿ ಆವಾಗಲೇ ಶಾವಿಗೆ ಮಾಡ್ತಾರೆ. ಬಟ್ ನಾನು ಇಲ್ಲಿ ಮಾಡಿಟ್ಕೊಂಡಿದ್ದಂಥ ಶಾವಿಗೆನೇ ಹಾಕ್ಕೊಳ್ತಾಯಿದ್ದೀನಿ. ನೆಕ್ಸ್ಟ್ ನೋಡಿ, ಮಾವಿನಕಾಯಿ ತುರಿ. ನಾನು ಹೇಳಿದ್ನಲ್ಲ, ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬೇವಿಗೆ ಹಾಕಬೇಕು ಅಂತ ಹೇಳಿ ಮಾವಿನಕಾಯಿನ ತುರ್ಕೊಳ್ತಾ ಇದ್ದೀನಿ. ನನ್ನ ಚಿಕ್ಕ ಮಗ ಹೀಗೆ ನಾನು ಕೆಲಸ ಮಾಡುವಾಗೆಲ್ಲ ಅವನು ಬಂದು ನನ್ನ ಜೊತೆ ಅಡುಗೆ ಮಾಡಬೇಕು. ಹಾಗಾಗಿ ಎತ್ಕೋ, ನಾನು ನೋಡ್ತೀನಿ, ನಾನು ಕಲಿಸ್ತೀನಿ ಅಂತಾನೆ. ಸೊ ಇವಾಗ ಮಾವಿನಕಾಯಿ ತುರಿದಾಯಿತು. ಇದನ್ನು ನಾನು ಬೇವಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನು ಮಿಕ್ಕಿದ್ದು ನಾನು ಚಿತ್ರಾನ್ನ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಬೆಲ್ಲಕ್ಕೆ ಬೇವಿನ ಹೂವು ಹಾಕ್ಕೊಳ್ತಾ ಇದ್ದೀನಿ. ಸೊ ಬೇವು ಬೆಲ್ಲ ಎಲ್ಲ ತಿಂದು ಆರೋಗ್ಯವಾಗಿ, ಸುಖವಾಗಿ, ಸಂತೋಷವಾಗಿ ಬಾಳೋಣ ಅಂತ ಸ್ವಲ್ಪನೇ ಬೇವು ತಗೊಂಡು ಅದಕ್ಕೆ ಈ ಮಾವಿನಕಾಯಿ ಚೂರು ತುರಿದಿರೋ ಅಂಥದ್ದು ಜೊತೆಗೆ ಬೇವಿನ ಹೂವನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮ ಬೇವು ರೆಡಿ ಆಯಿತು. ನೋಡ್ಬೋದು ನೀವು. ಹೇಳ್ತಾರೆ, ಬೇಸಿಗೆ ಅಲ್ವಾ, ಎಷ್ಟು ನೀರು ಕುಡಿದ್ರೂ ಸಾಲದು, ಎಷ್ಟು ಹುಷಾರಾಗಿದ್ದರೂ ಸಾಲದು ಅಂತ. ಇನ್ನು ಒಮ್ಮೆಲೆ ಈ ಮಹಾಮಾರಿ ಕಾಯಿಲೆಗಳೆಲ್ಲ ಬರುತ್ತೆ ಅನ್ನೋದಕ್ಕೋಸ್ಕರ ಬೇವನ್ನ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ನಮ್ಮ ದೇಹದಲ್ಲೂ ಕೂಡ ಆ್ಯಂಟಿಬಯೋಟಿಕ್ಕಾಗಿ ಬೇವು ಕೆಲಸ ಮಾಡೋದ್ರಿಂದ ನಾವು ಬೇವಿನ ಎಲೆ, ಬೇವಿನ ಎಣ್ಣೆ ಮೈಗೆ ಹಚ್ಕೊಳೋದ್ರಿಂದನೂ ನಮ್ಮ ತುರಿಕೆ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ನೀವು ನೋಡ್ಬೋದು, ಬೇವು ಅದ್ರ ಮೇಲೆ ತುಪ್ಪ, ಶಾವಿಗೆ ಮೇಲೆ ಬೇವು, ಬೇವು ಮೇಲೆ ತುಪ್ಪ, ಹಾಗೆ ಅಂಟಿನುಂಡೆ ಅದ್ರ ಮೇಲೆ ತುಪ್ಪ. ಇದನ್ನೇ ನಾವು ದೇವ್ರಿಗೆ ನೈವೇದ್ಯ ಮಾಡೋದು. ಯಜಮಾನ್ರು ಅಷ್ಟರಲ್ಲಿ ಪೂಜೆ ಮುಗಿಸಿದ್ರು. ನಮ್ಮ ಕಡೆ ಪದ್ಧತಿ ಗಂಡು ಮಕ್ಕಳಿಗೆ ಎರ್ಕೊಂಡಾಗಿ ಮೇಲೆ ಆರತಿ ಮಾಡೋ ಅಂಥದ್ದು. ಸೊ ಇಲ್ಲಿ ನನ್ನ ತಮ್ಮ, ನನ್ನ ಮಕ್ಕಳು, ನಮ್ಮ ತಂದೆ, ನನ್ನ ನೆವ್ಯೂ ಇವರೆಲ್ಲ ಆರತಿ ಒಂದೇ ಕಡೆ ಮಾಡಿದ್ರಾಯ್ತು ಅಂತ ಹೇಳಿ ನಮ್ಮ ಮನೆಯಲ್ಲೇ ಆರತಿ ಮಾಡ್ತಾಯಿದ್ದೀವಿ. ಸೊ ಇದು ಗಂಡು ಮಕ್ಳಿಗೆ ದೃಷ್ಟಿ ಆಗಬಾರ್ದು, ಇನ್ನೂ ವರ್ಷದಲ್ಲಿ ತುಂಬ ಒಳ್ಳೆಯದಾಗಬೇಕು ಅನ್ನೋ ಸಲುವಾಗಿ ನಾವು ಆರತಿ ಮಾಡ್ತೀವಿ. ಇದು ಅನಾದಿ ಕಾಲದಿಂದನೂ ನಡ್ಕೊಂಬಂದಿರೋ ಅಂಥದ್ದು. ಇವತ್ತಿನ ದಿನ ಮತ್ತು ದೀಪಾವಳಿ ಹಬ್ಬದ ಅಭ್ಯಂಗನ ಸ್ನಾನ ಮಾಡಿದ ದಿನ ನಾವು ಈ ರೀತಿ ಮಾಡ್ತೀವಿ. ಅವ್ರು ನೋಡಿ ಆರತಿ ಮಾಡಿದ ಹೆಣ್ಮಕ್ಳಿಗೆ ದುಡ್ಡು ಕೂಡ ಕೊಡ್ತಾರೆ. ನನ್ನ ಮಗ, ನಮ್ಮ ಯಜಮಾನ್ರು ನಮ್ಮ ಮಗನ ಕೈಲಿ ಕೊಡಿಸಿದ್ರು. ತುಂಬಾ ಖುಷಿ ಆಯಿತು. ಅವ್ನು ನೋಡಿ ಹೇಗೆ ನಮಸ್ತೆ ಮಾಡ್ತಾನೆ. ಇದೇ ರೀತಿ ನಾವು ಎರಡೂ ಹಬ್ಬದಲ್ಲಿ ಮಾಡ್ತೀವಿ. ಯುಗಾದಿ ಹಬ್ಬ ಎಲ್ಲರಿಗೂ ಹೊಸತನ್ನು ತರಲಿ, ಹೊಸ ಹುರುಪನ್ನು ತರಲಿ, ಹೊಸ ಯೋಜನೆಗಳಿಗೆ ಸಹಕಾರ ಕೊಡಲಿ ಅಂತ ಕೇಳ್ಕೊಳ್ತೀವಿ. ಹಾಗೆ ಇದಾಗಿ ಮೇಲಿಂದ ನಾನು ಆರತಿ ಬಟ್ಲನ್ನ ಇಟ್ಬಿಟ್ಟು, ನನ್ನ ಮಗಳು ಅಂದರೆ ನನ್ನ ತಮ್ಮನ ಹೆಂಡತಿನೂ ಇದ್ಲು, ಅವಳು ಸಹ ಎಲ್ಲರಿಗೂ ಆರತಿ ಮಾಡಿದ್ಲು. ಇದು ನಮ್ಮ ಮನೇಲಿರುವಂಥ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳಿಗೆ
ಮಾಡ್ತೀವಿ. ಸೊ ಇದು ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಹಬ್ಬ ಅಂದ್ರೇ ಅಲ್ವಾ ಎಲ್ಲರೂ ಒಟ್ಟಿಗೆ ಕೂಡೋದು, ಒಟ್ಟಿಗೆ ಮಾಡೋದು. ಖುಷಿ ಆಗುತ್ತೆ ಎಲ್ಲರನ್ನೂ ನೋಡ್ತಾ ಇದ್ದರೆ. ಎಲ್ಲರೂ ಹೊಸ ಬಟ್ಟೆ ಹಾಕ್ಕೊಂಡಿದ್ದಾರೆ, ಖುಷಿಯಾಗಿದ್ದಾರೆ. ಸೊ ತಲೆ ಮೇಲೆ ಈ ರೀತಿ ಬಟ್ಟೆನ ಹಾಕ್ಕೊಂಡೆ ಆರತಿಗೆ ಕೂರ್ತಾರೆ. ಯೂಶ್ವಲಿ ಊರ ಕಡೆ ಟವಲ್ ಹಾಕ್ಕೊಂಡು ಪೇಟ ಕಟ್ಕೊತಾರೆ. ಬಟ್ ನಾವು ಇಲ್ಲಿ ಹಾಗೆ ಟವಲ್ ಹಾಕ್ಕೊಂಡು ನೋಡಿ ಅವನ ತಲೆ ಮೇಲೆ ಅದು ಅಕ್ಷತೆ ಬಿದ್ದಿರೋ ಫೀಲ್ ಆಗ್ತಾಯಿಲ್ಲ ಟವಲ್ ಇರೋದಕ್ಕೆ, ಅದಕ್ಕೋಸ್ಕರ ಮತ್ತೆ ಹಾಕಿಸ್ಕೊಳ್ತಾ ಇದ್ದಾನೆ. ಸೊ ಆರತಿ ಎಲ್ಲ ಆಗಿ ಮೇಲಿಂದ ನಾವು ಅವ್ರಿಗೆ ಶಾವಿಗೆ ಬೇವನ್ನ ಕೊಟ್ವಿ. ಪೂಜೆ ಎಲ್ಲ ಮುಗ್ದ ಮೇಲೆ ನನ್ನ ದೇವ್ರ ಮನೆ ಹೀಗಾಗಿತ್ತು ನೋಡಿ. ದೇವ್ರ ಪೂಜೆ ಈ ರೀತಿ ಮಾಡಿದ್ದೆ. ಇದು ಏರ್ಕೊಳ ಹಬ್ಬ ಮಾಡುವಂಥ ದಿನ ನೋಡಿ. ನನ್ನ ಮಗ ಸಣ್ಣ ಮಾಡ್ತಾ ಇದ್ದಾನೆ, ದೇವ್ರಿಗೆ ಸಣ್ಣ ಮಾಡು ಅನ್ನೋದು ದೀರ್ಘದಂಡ ನಮಸ್ಕಾರ ಹಾಕಿದ್ದಾನೆ. ಸೊ ಬೆಳಗ್ಗೆ ಶಾವಿಗೆ ಬೇವು ಜೊತೆ ಉಪ್ಪಿಟ್ಟು ಮಾಡಿದ್ದೆ, ಅದನ್ನು ಎಲ್ಲರಿಗೂ ಒಟ್ಟಿಗೆ ಉಪ್ಪಿಟ್ಟು ಕೂಡ ತಿಂದಿದ್ದಾಯಿತು. ಸೊ ಇದೆಲ್ಲ ಆಗಿದ ಮೇಲೆ ಮಧ್ಯಾಹ್ನದ ಅಡುಗೆ ತಯಾರಿ ನಡೀತು. ಸೊ ಮಡಿಯಲ್ಲೇ ಬಟ್ಟೆ ಚೇಂಜ್ ಆಗಿದೆ ಅಂದ್ಕೋಬೇಡಿ, ಯಾಕೆಂದರೆ ಸೀರೆ ಉಟ್ಕೊಂಡು ಅಷ್ಟೆಲ್ಲ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಮತ್ತು ಗಲೀಜಾಗುತ್ತೆ ಅನ್ನೋ ರೀಸನ್ಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಡುಗೆ ಮಾಡಿದ್ದಾಯಿತು. ಸೊ ಇದು ಚಿತ್ರಾನ್ನಕ್ಕೆ ಒಗ್ಗರಣೆ ರೆಡಿ ಮಾಡಿದ್ದೀನಿ. ಬೇಳೆ ಬೇಯಿಸ್ಕೊಂಡಿದ್ದೀನಿ, ರುಬ್ಬಬೇಕಾಗಿತ್ತು. ಹಾಗೆ ಕೋಸಂಬರಿ. ಸೊ ನೈವೇದ್ಯ ಮಾಡೋ ಟೈಮಲ್ಲಿ, ಊಟ ಮಾಡೋ ಟೈಮಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ರೆ ಆಯಿತು, ಉಪ್ಪು ಹಾಕಿದ್ರೆ ನೀರು ಹೊಡಿಯುತ್ತೆ ಅಂತ. ಇದು ಮಡಿಕೆ ಕಾಳು ಪಲ್ಯ, ಹಾಗೆ ಮಜ್ಜಿಗೆ ಕೂಡ ಮಾಡಿದ್ದೀನಿ. ಸೊ ಇದೆಲ್ಲ ಮಡಿಯಿಂದ ಮಾಡಿದ್ದು, ದೇವರ ನೈವೇದ್ಯ ಸಲುವಾಗೇ. ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಟೇಸ್ಟು ನೋಡಿಲ್ಲ. ಉಪ್ಪು ಕೂಡ ಇದನ್ನು ನೋಡಿರಲಿಲ್ಲ. ಆದರೆ ಇದು ಹೀರೆಕಾಯಿ ಪಲ್ಯ ಮಾಡಿದ್ದೆ. ಹೇಳ್ತಾರಲ್ವ, ದೇವ್ರ ನೈವೇದ್ಯಕ್ಕೆ ಮಾಡುವಾಗ ಮನಸಾ ಇಚ್ಛೆಯಿಂದ ಮಾಡಿದ್ರೆ ಅದೆಲ್ಲ ಸರಿ ಇರುತ್ತೆ ಅಂತ. ಇದು ವಡೆಗೆ ರುಬ್ಬಿಟ್ಕೊಂಡಿದ್ದೀನಿ. ಸೊ ದೇವರಿಗೆಲ್ಲ ನೈವೇದ್ಯ ಆಯಿತು, ಆಮೇಲೆ ನಮ್ಮ ಊಟ ಆಯಿತು. ಇವಾಗ ಬನ್ನಿ ನಮ್ಮ ಹಬ್ಬದ ಊಟ ನೋಡೋಣ. ಹೊಸ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ದೆ. ಇದು ಹೆಸರುಬೇಳೆ ಕೋಸಂಬರಿ, ಮಡಿಕೆ ಕಾಳು ಪಲ್ಯ, ನೆಕ್ಸ್ಟ್ ಹೀರೆಕಾಯಿ ಪಲ್ಯ, ಹಾಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಮಸಾಲೆ ವಡೆ, ಹೋಳಿಗೆ ಮತ್ತು ಅನ್ನ, ತಿಳಿ ಹೋಳಿಗೆ ಸಾರು. ತಿಳಿ ಹೋಳಿಗೆ ಸಾರಿಗೆ ನಮ್ಮ ಕಡೆ ನುಗ್ಗೆಕಾಯಿ ಹಾಕಿ ಮಾಡ್ತಾರೆ. ನಾನು ನುಗ್ಗೆಕಾಯಿ ಹಾಕಿದ್ದು ಸಪ್ರೇಟ್ ಮಾಡಿದ್ದೆ, ಯಾಕೆ ನಮ್ಮ ಮನೇಲಿ ಒಬ್ಬರು ತಿಂದರೆ ಒಬ್ಬರು ತಿನ್ನೋದಿಲ್ಲ ಅಂತ ಹೇಳಿ. ಹಾಗೆ ಮಜ್ಜಿಗೆ ಮಾಡಿದ್ದೆ. ಸೊ ಇದು ನನ್ನ ಯುಗಾದಿ ಹಬ್ಬದ ಊಟ ಅಡುಗೆ ಆಗಿತ್ತು. ನೀವು ನೋಡಿ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ, ಕಮೆಂಟ್ಸ್ ಮಾಡಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಜೊತೆ ನಾನು ಮತ್ತೆ ವೀಡಿಯೋದಲ್ಲಿ ಸಿಗ್ತೀನಿ. ನನ್ನ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಹಬ್ಬದ ದಿನ ಈ ರೀತಿ ನಾನು ರೆಡಿಯಾಗಿದ್ದೆ. ಧನ್ಯವಾದಗಳು.